ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೀಬೋರ್ಡ್ನಲ್ಲಿ ಇರುವಂಥ ಒಂದು ಸೂಪರ್ ಆಗಿರೋ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿದ ವಿಡಿಯೋ. ಸೊ ಬನ್ನಿ ಹೊತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಾನು ಇವಾಗ ನೋಟ್ನ ಓಪನ್ ಮಾಡಿದ್ದೀನಿ. ಸೊ ನೋಡ್ಬೋದು ಈಗ ಫೀಚರ್ಸ್ಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ ಗೈಸ್, ಇಲ್ಲಿ ಫಾರ್ಮೆಟ್ ಅಂತ ಇದ್ರೆ ಇದು ಸ್ಮಾಲ್ ಲೆಟರ್ಸ್ ಇದೆ. ಸೊ ಇದು ನಿಮಗೆ ಬಂದ್ಬಿಟ್ಟು ಕ್ಯಾಪ್ಸಲ್ಲಿ ಬೇಕಾಗುತ್ತೆ. ಬಟ್ ನಿಮಗೆ ಅದನ್ನು ಏನು ಮಾಡ್ತೀರಾ, ಎರೇಸ್ ಮಾಡ್ಬಿಟ್ಟು ಮತ್ತೆ ಅದನ್ನು ಟೈಪ್ ಮಾಡಿದ್ರೆ ಕ್ಯಾಪ್ಸಲ್ಲಿ. ಬಟ್ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ನೋಡಿ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ. ಸೊ 1-2 ಸೆಕೆಂಡ್ಸು. ಈಗ ಅದನ್ನು ಇಲ್ಲಿ ಕಾಣಿಸ್ತಾ ನಿಮಗೆ ಕ್ಯಾಪ್ಸ್ ಅಂತ ಕೀಬೋರ್ಡಲ್ಲಿ ಸೆಲೆಕ್ಟ್ ಮಾಡಿದ್ರೆ ಗೊತ್ತಾ, ಅದನ್ನು ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ನೋಡ್ಬೋದು ಇಲ್ಲಿ ಕ್ಯಾಪ್ಸ್ ಆಲ್ರೆಡಿ ಆಗೋಯ್ತು ಅದು. ಓಕೆ, ಸೊ ನಾರ್ಮಲ್ ಐತೆ ಕ್ಯಾಪ್ಸ್ ಆಯಿತು. ಸೊ ಈಗ ಮಿಸ್ ಆಗಿ ಏನಾದ್ರು ಮಾಡಿದ್ರೆ ಕ್ಯಾಪ್ಸ್ನ ಅದು ಮತ್ತೆ ಇದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಕ್ಯಾಪ್ಸ್ ಬಂದ್ಬಿಟ್ಟು ನಾರ್ಮಲ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಓಡಿ ಅಂತ ಇದ್ದೀವಿ ಕ್ಯಾಪ್ಸಲ್ಲಿದೆ. ಸೊ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಈಗ ಸ್ಮಾಲಲ್ಲಿ ಮಾಡ್ತೀನಿ ನೋಡಿ. ಈಗ ಸ್ಮಾಲ್ ಲೆಟ್ರಲ್ಲಿ ಆಗಿದೆ. ಓಕೆನಾ. ಸೊ ನೀವು ಈ ಥರ ನೀವು ಕ್ಯಾಪ್ಸ್ನ ಸ್ಮಾಲ್ ಜೊತೆನ ಕ್ಲಿಕ್ಕಲ್ಲಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಟ್ರಿಕ್ ಏನು ಅಂತಂದರೆ, ಸೊ ನೀವು ಇಲ್ಲೇನೋ ತಪ್ಪು ಮಾಡಿರ್ತೀರ. ಓಕೆನಾ. ಸೊ ಇಲ್ಲಿಂದ ಪೂರ್ತಿ ತಪ್ಪಾಗಿರುತ್ತೆ. ಆಗೇನು ಮಾಡ್ತೀರಾ, ಇದನ್ನೆಲ್ಲ ಹಿಂಗೆ ಎರೇಸ್ ಮಾಡ್ಕೊಂಡು ಬರ್ತೀರಾ. ಈಗ ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ಇದೆಲ್ಲ ಎರೇಸ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಷ್ಟು ಬೇಕೋ ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ಬರ್ತೀನಿ. ನೋಡ್ಬೋದು ಇದರ ಸ್ಕ್ರಾಲ್ ಮಾಡ್ತಾ ಇದ್ರೆ ಎಷ್ಟು ಬೇಕೋ ಸೆಲೆಕ್ಟ್ ಆಗುತ್ತೆ. ಸೊ ಈಗ ರಿಲೀಸ್ ಮಾಡೋದು ನಾನೇ ಬಂದ್ಬಿಟ್ಟು ಎಲ್ಲ ಎರೇಸ್ ಆಗುತ್ತೆ. ಓಕೆನಾ. ಸೊ ಈ ಥರ ಇದು ಎರಡನೇ ಟ್ರಿಕ್ಕು, ನೀವು ಎರೇಸ್ ಮಾಡೋಂಥ ಎರಡನೇ ಟ್ರಿಕ್. ಓಕೆನಾ. ಪ್ಲಸ್ ಅದಾದ ನಂತರ ನೀವು ಯಾವ್ದಾರು ನಂಬರ್ಸ್ಗಳನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಏನು ಮಾಡ್ತೀರಾ, ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಫೈಲ್ ಸೆಲೆಕ್ಟ್ ಮಾಡ್ಕೊಂಡು ಈ ಫೈಲ್ಸ್ ಮತ್ತೆ ಬ್ಯಾಕ್ ಬರ್ತೀರಾ. ಸೊ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ನೋಡಿ. ಸೊ ಈಗ ಟೈಪ್ ಮಾಡ್ತಾ ಇರ್ತೀರಾ. ಈಗ ಇದು ಒಂದು 1 2 3 ಇದೆಯಲ್ಲ ಕೀಬೋರ್ಡು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಯಾವ ನಂಬರ್ ಬೇಕೋ ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ನಿಮ್ಗೆ ಏನು ಬೇಕೋ ಅದನ್ನು ಟೈಪ್ ಮಾಡ್ಕೊಂಬನ್ನಿ. ಸೊ ಈ ಥರ ನೀವು ಈಸಿಯಾಗಿ ನಂಬರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಟೈಪ್ ಮಾಡ್ಕೊಂಡು ಬರ್ಬೋದು. ಓಕೆನಾ. ಸೊ ಇದು ನಿಮ್ಮೊಂದು ಕೀಬೋರ್ಡ್ ಮಾಡುವಂಥ 3 ಅದ್ಭುತವಾದ ಸೆಟ್ಟಿಂಗ್ಸ್ಗಳು. ಓಕೆನಾ. ಗೈಸ್, ನೀವು ಫಸ್ಟ್ಲಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು Gboard ಅಂತ. ಓಕೆನಾ. ನೋಡ್ತಾ ಇದ್ದೀರಾ, ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೆಪ್ 1 ಏನಂತಂದರೆ, ಸೊ ಸೆಲೆಕ್ಟ್ Gboard ಇನ್ ಯುವರ್ ಲ್ಯಾಂಗ್ವೇಜ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಕೇಳ್ತದೆ. ಸೊ ಎನೇಬಲ್ ಇನ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ Gboard ಅಂತ ಇದೆಯಲ್ಲ ಇದನ್ನು ಆನ್ ಮಾಡಿ. ಓಕೆನಾ. ಸೊ ಈಗ ಬ್ಯಾಕ್ ಬನ್ನಿ. ಸೊ ಸ್ಟೆಪ್ 2 ಕೇಳ್ತಿದ್ದಲ್ಲ, ಇದನ್ನು ಕೂಡ ಸೆಲೆಕ್ಟ್ ಇನ್ಪುಟ್ ಮೆಥಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ Gboard ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಡನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇಷ್ಟು ಮಾಡಿದ್ರೆ ಸಾಕು. ನಾನು ಈಗೇನೇ ತೋರಿಸೋದು ಎಲ್ಲ ಫೀಚರ್ಸ್ಗಳನ್ನ ನೀವು ನಿಮ್ಮ ಮೊಬೈಲಲ್ಲಿ ಕೂಡ ಮಾಡ್ಕೋಬೋದು. ಓಕೆನಾ. ಸೊ ಇಷ್ಟ ಇವತ್ತು ವಿಡಿಯೋ ಮಾಡಿ. ಇದರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಬಿಡಿ. ಶೇರ್ ಮುಂದಿನ ವಿಡಿಯೋದಲ್ಲಿ.